ಹಿಂದೂ ಚೈತನ್ಯ ಸಮಾವೇಶಕ್ಕೆ ಆಗಮಿಸಿದ ಸಮಾಜದ ಎಲ್ಲ ಸಜ್ಜನ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಈ ಉತ್ಸವ ಸುಮಾರು 1.5 ಗಂಟೆಗಳ ಕಾಲ ನಡೆಯೋದಿದೆ. ಹಾಗಾಗಿ ನಾವೆಲ್ಲರೂ ಉತ್ಸವ ಪೂರ್ತಿ ಉಪಸ್ಥಿತರಿರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಸಂಘದಲ್ಲಿ ಚಪ್ಪಾಳೆ ತಟ್ಟುವ ಪದ್ಧತಿ ಇಲ್ಲ. ಹಾಗಾಗಿ ಉತ್ಸವ ನಡೆಯುವಾಗ ನಾವ್ಯಾರು ಚಪ್ಪಾಳೆ ತಟ್ಟಬಾರದಾಗಿ ವಿನಂತಿ. नमस्ते सदा वत्सले मातृभूमे, त्वया हिंदू भूमे सुखं वर्धितोऽहम्, महामंगले पुण्यभूमे त्वदर्थे, पतत्वेशकायो नमस्ते नमस्ते, प्रभो शक्तिमन् हिंदू राष्ट्रांगभूता, इमे साधरन्त्वान् नमामो वयम्, त्वदीयाय कार्याय बद्धा कटीयम्, शुभामाशिषं देहि तत्पूर्तये, अजय्याञ्च विश्वस्य देहि शक्तिम्, सुशीलं जगद्येन नम्रं भवेत्, श्रुतं चैव यत्कण्ठकाकीर्णमार्गम्, स्वयं स्वीकृतन्न सुखं कारयेत्, समुत्कर्ष निःश्रेयसस्यैकमुग्रम्, परं साधनं नाम वीरव्रतम्, तदन्तः स्फुरत्वक्षया ध्येयनिष्ठा, प्रदन्तः प्रजागर्तु तीव्रानिशम्, विजेत्री च न संहता कार्यशक्तिर्, विधायास्य धर्मस्य संरक्षणम्, परं वैभवन्नेतु मे तत्स्वराष्ट्रम्,
समर्था भवत्वा शिशाते भृशम् भारत माता की जय। भारत माता की जय। ध्वज प्रणाम 1 2 3 क्रम। ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಮತ್ತು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಕ್ಯಾಪ್ಟನ್ ಶ್ರೀ ರಾಜೇಶ್ ನಾಯ್ಕ್, ಮೂಲತಃ ಸಿದ್ದಾಪುರದ ಹೊಸೂರಿನ ನಿವಾಸಿಗಳು. ತಮ್ಮ ಡಿಪ್ಲೊಮಾ ಮೆಕ್ಯಾನಿಕ್ ಶಿಕ್ಷಣ ಮುಗಿಸಿ 1989ರಲ್ಲಿ ಭಾರತೀಯ ಸೇನೆಗೆ ಸೇರಿ 30 ವರ್ಷಗಳ ಕಾಲ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿ ಕ್ಯಾಪ್ಟನ್ ಆಗಿ 2019ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾನ್ಯ ಶ್ರೀ ಸೋಮಶೇಖರ್ ಗೌಡ, ಸಿದ್ದಾಪುರ ನಗರದವರು, ಕೆಪಿಸಿಯಲ್ಲಿ ಲೆಕ್ಕಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ದಾಪುರ ತಾಲೂಕಿನ ಮಾನ್ಯ ಸಂಘ ಚಾಲಕರಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತ ಇವತ್ತಿನ ಉತ್ಸವದ ಮುಖ್ಯ ನರೇಂದ್ರ ಜಿ, ಮೂಲತಃ ಬೆಂಗಳೂರು ಸ್ವಯಂ ಸೇವಕರು. ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮುಗಿಸಿ ಕಳೆದ 27 ವರ್ಷಗಳಿಂದ ಸಂಘದ ಪ್ರಚಾರಕರು. ಸಂಘದ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಾಂತದ ಪ್ರಾಂತ ಪ್ರಚಾರಕರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಈ ಸಮಾವೇಶದಲ್ಲಿ ಉಪಸ್ಥಿತಿರುವ ಸಜ್ಜನ ಬಂಧುಗಳಿಗೂ, ಮಾತಾ ಭಗಿನಿಯರು ಮತ್ತು ಪತ್ರಕರ್ತ ಬಂಧುಗಳಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೈಯಕ್ತಿಕ ಗೀತೆಯ ನಂತರ ಮುಖ್ಯ ಅತಿಥಿಯಾಗಿರುವ ಕ್ಯಾಪ್ಟನ್ ರಾಜೇಶ್ ನಾಯ್ಕ್ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ವೈಯಕ್ತಿಕ ಗೀತೆ ಶ್ರೀ ಸುಧೀರ್ ಬೇಂಗ್ರೆ ಇವರಿಂದ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ಎನ್ನ ಜನ್ಮಭೂಮಿ ಅನ್ಯಭೂಮಿ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳ ಬಳಸಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳ ಬಳಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಯಾವ ನೆಲದ ಗಂಧ ಗಾಳಿ
ಮಣ್ಣ ಕಂಪು ತೀಡಿತೋ ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ ಅದೇ ಎನ್ನ ಜನ್ಮಭೂಮಿ ಅದೇ ಎನ್ನ ಪುಣ್ಯ ಭೂಮಿ ಋಷಿಯ ಕೊನೆಯು ಶ್ರುತಿಯು ಆಗಿ ಎಲ್ಲಿ ಬೆಳಕು ಹೊಮ್ಮಿತೋ ಆಗಿ ಎಲ್ಲಿ ಬೆಳಕು ಹೊಮ್ಮಿತೋ ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ ಭಿನ್ನ ಭಿನ್ನ ಹೃದಯದಲ್ಲೇ ಏಕಸೂತ್ರ ಜನಿಸಿತೋ ಭಿನ್ನ ಭಿನ್ನ ಹೃದಯದಲ್ಲೇ ಏಕಸೂತ್ರ ಜನಿಸಿತೋ ಅದೇ ಎನ್ನ ಜನ್ಮಭೂಮಿ ಅದೇ ಎನ್ನ ಪುಣ್ಯ ಭೂಮಿ ದಾಸ ಶರಣರಾದಿಯಾಗಿ ಪಂಥರಾಗಿ ಸಂದರೋ ಶರಣರಾದಿಯಾಗಿ ಪಂಥರಾಗಿ ಸಂದರೋ ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಬೆಳೆದರೋ ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಬೆಳೆದರೋ ಗೀತೆಯ ನುಡಿ ಬದುಕಿನಲ್ಲಿ ಏಕಮಂತ್ರ ಮೂಡಿತೋ ಗೀತೆಯ ನುಡಿ ಬದುಕಿನಲ್ಲಿ ಏಕಮಂತ್ರ ಮೂಡಿತೋ ಅದೇ ಎನ್ನ ಜನ್ಮಭೂಮಿ ಅದೇ ಎನ್ನ ಪುಣ್ಯ ಭೂಮಿ ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ ಅದೇ ಎನ್ನ ಜನ್ಮಭೂಮಿ ಅದೇ ಎನ್ನ ಪುಣ್ಯ ಭೂಮಿ ಅದೇ ಎನ್ನ ಜನ್ಮಭೂಮಿ ಅದೇ ಎನ್ನ ಪುಣ್ಯ ಭೂಮಿ. ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಕ್ಯಾಪ್ಟನ್ ಶ್ರೀ ರಾಜೇಶ್ ನಾಯ್ಕ್ ಅವರು ಮಾತನಾಡಬೇಕಾಗಿ ವಿನಂತಿ. ಹರಿ ಓಂ. ಹಿಂದೂ ಚೈತನ್ಯ ಸಮಾವೇಶದಲ್ಲಿ ಭಾಗವಹಿಸುತ್ತಿರುವ ಸಂಘದ ಮುಖ್ಯರಾದ ಶ್ರೀ ನರೇಂದ್ರ ಜಿ ಅವರಿಗೆ, ಸೋಮಶೇಖರ್ ಗೌಡರವರಿಗೆ, ಸ್ವಯಂ ಸೇವಕ ಬಂಧುಗಳೇ, ಪತ್ರ ಮಿತ್ರರೇ, ಸಾರ್ವಜನಿಕರೇ, ಒಬ್ಬ ಗಡಿ ಕಾಯುವ ಸೈನಿಕ ಕರೆದು ನಿಮ್ಮೊಂದಿಗೆ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ದೇಶದ ಗಡಿಯನ್ನು ನಮ್ಮ ಸೈನಿಕರು ರಕ್ಷಣೆ ಮಾಡುತ್ತಾರೆ. ದೇಶದ ಒಳಗೆ ಪೊಲೀಸರು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ. ಆದರೆ ಸ್ವಯಂ ಸೇವಕರು ಪ್ರಜೆಗಳಿಗೆ ದೇಶಭಕ್ತಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು ಕಲಿಸುತ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೆಪ್ಟೆಂಬರ್ 27, 1925 ರಂದು ವಿಜಯದಶಮಿ ಮಹಾರಾಷ್ಟ್ರ ರಾಜ್ಯ ನಾಗ್ಪುರದಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗ್ಡೆ ರಾವ್ ಅವರ ನೇತೃತ್ವದಲ್ಲಿ ಸ್ಥಾಪಿತಗೊಂಡಿತ್ತು.
ಇದರ ಉದ್ದೇಶ. ನಾವೆಲ್ಲ ಒಂದೇ ಭಾರತ ಮಾತೆಯ ಮಕ್ಕಳು. ಧರ್ಮ, ಜಾತಿ, ಭೇದ, ವೇಷ, ಭೂಷಣ, ಕೀಳು ಮೇಳು ಹೊಡೆದೋಡಿಸಿ ನಾವೆಲ್ಲ ಒಂದು. ನರೇಂದ್ರಜಿಯವರು ಮಾತನಾಡಬೇಕಾಗಿ ವಿನಂತಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ದಾಪುರ ತಾಲೂಕಿನ ಹಿಂದೂ ಚೈತನ್ಯ ಸಮಾವೇಶ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೆಲ್ಲರನ್ನೂ ಪುಳಕಿತಗೊಳಿಸಿರುವಂತಹ ಕ್ಯಾಪ್ಟನ್ ರಾಜೇಶ್ ನಾಯಕ್ ಅವರೇ, ಈ ತಾಲೂಕಿನ ಮಾನ್ಯ ಸಂಘ ಚಾಲಕರಾದಂತಹ ಶ್ರದ್ಧೇಯ ಸೋಮಶೇಖರ್ ಗೌಡರವರೇ, ಈ ಕಾರ್ಯಕ್ರಮಕ್ಕೆ ಸಂಘ ಹಾಗೂ ಹಿಂದೂ ಸಮಾಜದ ಮೇಲಿನ ಅಭಿಮಾನದಿಂದ ಆಗಮಿಸಿ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶ್ರದ್ಧೇಯ ತಾಯಂದಿರೇ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರೇ, ಆತ್ಮೀಯ ಸ್ವಯಂ ಸೇವಕ ಬಂಧುಗಳೇ, ಇತ್ತೀಚೆಗೆ ತಾನೇ ಹಿಂದೂ ಹೊಸ ವರ್ಷವನ್ನ ನಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಆಚರಿಸಿದೀವಿ, ಯುಗಾದಿಯಂದು. ಯುಗಾದಿ ಹೇಗೆ ಪ್ರಾಕೃತಿಕವಾಗಿ, ಐತಿಹಾಸಿಕವಾಗಿ ನಮ್ಮ ದೇಶ ಮತ್ತು ಸಮಾಜಕ್ಕೆ ಅತ್ಯಂತ ಪ್ರಮುಖನು, ಸಂಘದ ಸ್ವಯಂ ಸೇವಕರಾಗಿ ನಮ್ಮೆಲ್ಲರಿಗೂ ಸಹಿತ ಅತ್ಯಂತ ಸಂತೋಷದ ಸಂಗತಿ ಅಂದರೆ ಅದು ಪರಮಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ಜನ್ಮದಿನನೂ ಹೌದು. ನಮ್ಮೆಲ್ಲರಿಗೂ ತಿಳಿದೇ ಇರುವಂತೆ ನಮ್ಮ ಈ ದೇಶ ಇವತ್ತೋ ನಿನ್ನೆ ಹುಟ್ಟಿದಂತ ದೇಶ ಅಲ್ಲ. ಇದು ಜಗತ್ತಿನ 200 ದೇಶಗಳ ಪೈಕಿ ಅತ್ಯಂತ ಪ್ರಾಚೀನ ಕಾಲದಿಂದನೂ ಒಂದು ರಾಷ್ಟ್ರವಾಗಿ, ಸಮಾಜವಾಗಿ, ಒಂದು ಸುಸಂಸ್ಕೃತವಾದಂತಹ ಜೀವನವನ್ನು ನಡೆಸ್ತಾ ಸುತ್ತಲಿನ ಎಲ್ಲ ದೇಶಗಳಿಗೆ ಜೀವನದ ಪಾಠಗಳನ್ನು ಕಲಿಸ್ಕೊಡ್ತಿರುವಂತಹ ರಾಷ್ಟ್ರ ಭಾರತ. ಜಗತ್ತಿನ ಬೇರೆ ಬೇರೆ ದೇಶಗಳ ಆಯಸ್ಸನ್ನ, ವಯಸ್ಸನ್ನ ನಮ್ಮ ಇತಿಹಾಸ ತಜ್ಞರು ಕಂಡುಹಿಡಿಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಜರ್ಮನಿಯ ವಯಸ್ಸು 140, ಆಸ್ಟ್ರೇಲಿಯಾದ ವಯಸ್ಸು ಒಂದು 500, ಇಂಗ್ಲೆಂಡಿಂದು 800 ಇರ್ಬೋದು, ಅಮೆರಿಕಾದು 400. ಹಾಗಿದ್ರೆ ಭಾರತದ ವಯಸ್ಸೆಷ್ಟು? ಭಾರತದ ವಯಸ್ಸನ್ನ ಕಂಡುಹಿಡಿಯಕ್ಕೆ ಹೊರಟಂತವರ ಆಯಸ್ಸು ಮುಗಿದ್ರೂ ಸಹಿತ ನಮ್ಮ ದೇಶದ ಮೊದಲ ದಿನಾಂಕವನ್ನ ಇತಿಹಾಸದ ತಜ್ಞರಿಗೆ ಹುಡುಕಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅಂದ್ರೆ ಯಾವತ್ತು ಈ ಭೂಮಿಯ ಮೇಲೆ ಮನುಷ್ಯ ಜೀವಿಸಕ್ಕೆ ಶುರು ಮಾಡಿದ್ನೋ ಅವತ್ತಿನಿಂದನೇ ಈ ರಾಷ್ಟ್ರದ ನಿರ್ಮಾಣ ಆಯಿತು. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರನೇ ತಗೊಂಡ್ರು ಸಹಿತ ಈಗ ನಾವೆಲ್ಲರೂ ಇರುವಂತದ್ದು 5124ನೇ ಕಲಿಯುಗದ ವರ್ಷ. ಕಲಿಯುಗದ ಹಿಂದೆ ದ್ವಾಪರ ಇತ್ತು, ಅದರ ಹಿಂದೆ ತ್ರೇತಾಯುಗ ಇತ್ತು, ಅದರ ಹಿಂದೆ ಕೃತಯುಗ ಅಥವಾ ಸತ್ಯಯುಗ ಇತ್ತು. ಒಂದು ಕಲಿಯುಗ ಅಂದ್ರೆ 4,32,000 ವರ್ಷಗಳು. ದ್ವಾಪರ ಅಂದ್ರೆ 2 ಕಲಿಯುಗ 8,64,000 ವರ್ಷಗಳು. 3 ಕಲಿಯುಗ ಸೇರಿದ್ರೆ ತ್ರೇತಾಯುಗ, ರಾಮ ಇದ್ದಿದ್ದು. 4 ಕಲಿಯುಗ ಸೇರಿದ್ರೆ ಸತ್ಯಯುಗ, ಹರಿಶ್ಚಂದ್ರ ಇದ್ದಿದ್ದು. ಈ ಎಲ್ಲ ಒಂದು ಮಹಾಯುಗ, 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ, ಅದು 43,20,000 ವರ್ಷಗಳು. ಈ ತರದ 72 ಮಹಾಯುಗ ಆದರೆ ಮನ್ವಂತರ, ನಾವಿರೋದು ಈಗ ವೈವಸ್ವತ ಮನ್ವಂತರ.
7ನೇದು ಇದು 14ರಲ್ಲಿ. ಈ ರೀತಿಯ 1,000 ಮಹಾಯುಗಗಳಾದ್ರೆ ಬ್ರಹ್ಮನ ಒಂದು ಹಗಲು. ಅಂದ್ರೆ ಇಷ್ಟು ದೀರ್ಘಕಾಲದ ಪಂಚಾಂಗ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಹೇಳೋದಾದ್ರೆ ಕ್ಯಾಲೆಂಡರ್ನ ನಾವು ಪ್ರತಿ ದಿವಸ ಇವತ್ತಿಗೂ ನಮ್ಮ ಎಲ್ಲ ಮಠ ಮಂದಿರಗಳಲ್ಲಿ ಮನೆಗಳಲ್ಲಿ ಸ್ಮರಣೆ ಮಾಡ್ತೀವಿ. ಬ್ರಹ್ಮನ ಹಗಲಿನ 2ನೇ ಭಾಗ ದ್ವಿತೀಯ ಪರಾರ್ಧ, ಅಲ್ಲಿಂದ ಶುರುವಾಗುತ್ತೆ ನಮ್ಮ ಸಂಕಲ್ಪ. ಅಲ್ಲಿಂದ ಹಿಡಿದು ಇವತ್ತಿನ ಕ್ಷಣದವರೆಗೂ ನಾವು ಸ್ಮರಣೆ ಮಾಡ್ತೀವಿ. ಜಗತ್ತಿನ ಇನ್ಯಾರಿಗೂ ಸಹಿತ ತಮ್ಮ ದೇಶದ ವಯಸ್ಸು ಆಯಸ್ಸನ್ನ ಲೆಕ್ಕ ಮಾಡೋದಕ್ಕೆ 1000ಕ್ಕಿಂತ ಜಾಸ್ತಿ ವರ್ಷಗಳು ಬೇಕಾಗಲ್ಲ. ನಾವು ಬಹಳ ಸುಲಭವಾಗಿ ಹೇಳ್ತೀವಿ 5,000 ವರ್ಷದ ಹಿಂದೆ ಮಹಾಭಾರತ ಯುದ್ಧ ನಡೀತು, ಅದಾದ್ಮೇಲೆ 36 ವರ್ಷದ ನಂತರ ಕೃಷ್ಣನ ಶರೀರ ಶಾಂತ ಆಯಿತು, ಅದಾದ್ಮೇಲೆ ಕಲಿಯುಗ ಪ್ರಾರಂಭ ಆಯಿತು. ನಮ್ಮ ದೇಶದ ಯಾವ ಮೂಲೆಗೆ ಹೋದ್ರು ಸಹಿತ ಹೇಳ್ತಾರೆ ಇಲ್ಲೇ ರಾಮ ಲಕ್ಷ್ಮಣ ಭರತ ಇಲ್ಲ, ಲಕ್ಷ್ಮಣ ಇಲ್ಲೇ ಬಂದಿದ್ರು, ಸೀತೆ ಇಲ್ಲೇ ಕೂತಿದ್ಲು, ಇಲ್ಲಿ ಪಾಂಡವರು ಇಲ್ಲೇ ವನವಾಸಕ್ಕೆ ಬಂದಿದ್ರು, ಈಗ ಭೀಮನ ಪಾದ ಮುದ್ರೆ ಇಲ್ಲೇ ಇದೆ ನೋಡಿ. ಶಿವ ತನ್ನ ಪತ್ನಿ ಸತಿಯ ಶರೀರದ ಭಾಗಗಳು ತಗೊಂಡೋಗ್ಬೇಕಾದ್ರೆ ಎಲ್ಲೆಲ್ಲಿ ಬಿತ್ತೋ ಅದೆಲ್ಲ 52 ಶಕ್ತಿ ಪೀಠಗಳಾಗಿದೆ. ಅಂದ್ರೆ ಇಡೀ ನಮ್ಮ ಭಾರತವೇ ಒಂದು ದೇವಭೂಮಿ. ನಮಗೆ ದೇವರು ಅನ್ನೋದು ಯಾವುದೋ ಎಲ್ಲೋ ಇರುವಂತ ವಸ್ತು ಅಲ್ವೇ ಅಲ್ಲ. ನಮಗೆ ದೇವರು ಇಲ್ಲೇ ನಮ್ಮ ನಡುವೆನೆ ಓಡಾಡ್ತೀಯಾನೆ, ಹಿಂದೆ ನಮ್ಮ ಊರಲ್ಲೇ ಓಡಾಡ್ತಿದ್ದ. ಈಗ ಪ್ರಕೃತಿಯೊಂದಿಗೆ ಸೃಷ್ಟಿಯೊಂದಿಗೆ ಒಂದಾಗಿ ಇವತ್ತಿಗೂ ನಾವು ಬದುಕ್ತಾನೆ. ನಮ್ಮ ಮನೆಗೆ ಯಾರೋ ಹಿರಿಯರು ಬಂದ್ರೆ, ನಮ್ಮ ಗುರುಗಳು ಬಂದ್ರು, ನಮ್ಮ ದೊಡ್ಡಪ್ಪ ಬಂದ್ರು, ಚಿಕ್ಕಪ್ಪ ಬಂದ್ರು ಅಂತ ಹೇಳ್ತೀವಿ. ಆದ್ರೆ ದೇವರನ್ನ ಬಹುವಚನದಲ್ಲಿ ಮಾತಾಡ್ಸಿದ್ ನಾವು ಯಾರು ನೋಡೇ ಇಲ್ಲ. ಕೃಷ್ಣ ಬಂದ, ರಾಮ ಬಂದ ಅಂತೀವಿ. ಯಾಕೆ? ಹೃದಯಕ್ಕೆ ಅಷ್ಟು ಹತ್ತಿರ ಅಂತ. ಅಂದ್ರೆ ಇಷ್ಟು ಪ್ರಾಚೀನ ಸಂಸ್ಕೃತಿಯನ್ನ, ಇತಿಹಾಸವನ್ನ ಹೊಂದಿರುವಂತ ದೇಶ ನಮ್ದು. ಮಹಾಭಾರತದ ಯುದ್ಧ ನಡೆದ ಮೇಲೆ 2,000 ವರ್ಷಗಳ ಕಾಲ ಜಗತ್ತಲ್ಲಿ ಎಲ್ಲೂ ಯುದ್ಧ ಮಾಡೋದಕ್ಕೆ ಸೈನ್ಯ ಆಗ್ಲಿ ರಾಜರಾಗ್ಲಿ ಉಳ್ಕೊಂಡೇ ಇರಲಿಲ್ಲ. 18 ಅಕ್ಷೋಹಿಣಿ ಸೈನ್ಯ ಪೂರ್ತಿ ನಾಶ ಆಗಿ ಉಳಿದಿದ್ದವರು ಕೇವಲ 7 ಜನ. 5 ಜನ ಪಾಂಡವರು, ಈ ಕಡೆ ಕೃಪಾ ಮತ್ತು ಅಶ್ವತ್ಥಾಮ. ಹೀಗಾಗಿ 2,500 ವರ್ಷಗಳ ಕಾಲ ಜಗತ್ತಲ್ಲಿ ಎಲ್ಲಿ ನೋಡಿದ್ರು ಸಮೃದ್ಧಿ, ಶಾಂತಿ ಇತ್ಯಾದಿ. ಭಾರತ ಅಂತೂ ಚಿನ್ನದ ಹೊಗೆ ಹೇಳ್ತಿದ್ದಂತ ದೇಶ ಇದು. ಆದ್ರೆ 2,500 ವರ್ಷಗಳ ನಂತರ ಮತ್ತೆ ಜಗತ್ತಲ್ಲಿ ಸೈನ್ಯಗಳು ತಯಾರಾಯಿತು, ರಾಜರು ತಯಾರಾದ್ರು, ಮತ್ತೆ ಭಾರತದ ಮೇಲೆ ಆಕ್ರಮಣಗಳು ಪ್ರಾರಂಭ ಆಯಿತು. ಪರ್ಷಿಯನ್ರಿಂದ ಪ್ರಾರಂಭಗೊಂಡು ಇತ್ತೀಚಿನ ಇಂಗ್ಲಿಷರವರೆಗೆ ಶಕ, ಹೂಣ, ಕುಶಾನರು, ಮೊಘಲರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮಿಡತೆಯ ದಂಡುಗಳಂತೆ ಈ ದೇಶದ ಮೇಲೆ ದಾಳಿ ಮಾಡಿದರು. ಕಾರಣ ಅಂದ್ರೆ ಜಗತ್ತಿನ ಎಲ್ಲ ದೇಶಗಳು ಸಹಿತ 2 ಹೊತ್ತಿನ ಊಟಕ್ಕೋಸ್ಕರ ಭಾರತದ ಕಡೆನೆ ನೋಡ್ಬೇಕಾಗಿತ್ತು. ಈಗ ವಂದನಾರ್ಪಣೆ ಶ್ರೀ ಕಾಶಿನಾಥ್ ಪೈ ಇವರಿಂದ. ಇಂದಿನ ಹಿಂದೂ ಚೈತನ್ಯ ಸಮಾವೇಶದ ಮುಖ್ಯ ಅತಿಥಿಯಾಗಿರುವ ಕ್ಯಾಪ್ಟನ್ ಶ್ರೀ ರಾಜೇಶ್ ನಾಯ್ಕ್ ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ದಾಪುರ ವತಿಯಿಂದ ಧನ್ಯವಾದಗಳು. ಇವರಿಗೆ ಮಾನ್ಯ ಸಂಘಚಾಲಕರು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇಂದಿನ ಈ ಸಮಾವೇಶದಲ್ಲಿ ಉಪಸ್ಥಿತರಿರುವ ಸಜ್ಜನ ಬಂಧುಗಳಿಗೂ, ಮಾತಾ ಭಗಿನಿಯರಿಗೂ ಮತ್ತು ಪತ್ರಕರ್ತ ಬಂಧುಗಳಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಧನ್ಯವಾದಗಳು. ಸಮಾವೇಶದ ಸಿದ್ಧತೆಗೆ ಸ್ಥಳಾವಕಾಶ ನೀಡಿದ ಶ್ರೀ ರಾಘವೇಂದ್ರ ಮಠದ ಆಡಳಿತಾಧಿಕಾರಿಯಾಗಿರುವ ಶ್ರೀ ವಿಠಲ್ ಶಾನ್ಭಾಗ್ ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವಂದನೆಗಳು. ಹಿಂದೂ ಚೈತನ್ಯ ಸಮಾವೇಶ ನಡೆಸಲು ನೆಹರು ಮೈದಾನದ ಸ್ಥಳಾವಕಾಶ ನೀಡಿದ ಸಿದ್ದಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೂ
ಎಲ್ಲ ಸದಸ್ಯರಿಗೂ ಮತ್ತು ಮುಖ್ಯಾಧಿಕಾರಿಯವರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ದಾಪುರದ ವತಿಯಿಂದ ವಂದನೆಗಳು. ಪಥ ಸಂಚಲನದ ಸಂದರ್ಭದಲ್ಲಿ ಮಾರ್ಗವನ್ನು ಅಲಂಕರಿಸಿದ ಸಜ್ಜನ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಧನ್ಯವಾದಗಳು. ಪಾನೀಯ ವ್ಯವಸ್ಥೆ ಮಾಡಿದ ಪತಂಜಲಿ ಯೋಗ ಬಂಧುಗಳಿಗೂ ವೇದಿಕೆ ಮತ್ತು ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಶ್ರೀ ಸತೀಶ್ ಕೊಡಿಯಾ ಮತ್ತು ಗಣಪತಿ ತನ್ಮಡಗಿ ಇವರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಧನ್ಯವಾದಗಳು. ಪಥಸಂಚಲನದ ಸಂದರ್ಭದಲ್ಲಿ ಮಾರ್ಗದುದ್ದಕ್ಕೂ ರಕ್ಷಣೆಯನ್ನು ನೀಡಿದ ಆರಕ್ಷಕ ಬಂಧುಗಳಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ದಾಪುರದ ವತಿಯಿಂದ ಧನ್ಯವಾದಗಳು. ಈ ಸಮಾವೇಶದಲ್ಲಿ ಧ್ವಜಮಂಡಲವನ್ನು ರಂಗೋಲಿಯಿಂದ ಅಲಂಕರಿಸಿದ ಶ್ರೀಮತಿ ಜ್ಯೋತಿ ಹೆಗಡೆ, ಶ್ರೀಮತಿ ಕಮಲಾಕ್ಷಿ ಹುಲೇಕಲ್ ಮತ್ತು ಶ್ರೀಮತಿ ವೀಣಾ ಶೇಟ್, ಹಾಗೆಯೇ ಈ ಸಮಾವೇಶಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಭಾರಿಯಾಗಿರುತ್ತದೆ. ಈಗ ಧ್ವಜಾವತರಣ ಇರುತ್ತದೆ. ಮುಖ್ಯ ಶಿಕ್ಷಕರಿಂದ ಉತ್ತಿಷ್ಟ ಆಜ್ಞೆ ಬಂದಾಗ ನಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸಾವಧಾನ್, ದಂಡ ಸಹಿತ ಎದ್ದುಕೊಳ್ಬೇಕು. ಉತ್ತಿಷ್ಟ. ಈಗ ಧ್ವಜಾವತರಣೆ ಇರ್ತದೆ. ಈ ಸಮಯದಲ್ಲಿ ಮಾತೆಯರು ಮತ್ತು ಸಜ್ಜನ ಬಂಧುಗಳು ಎದ್ದು ನಿಲ್ಲಬೇಕಾಗಿ ವಿನಂತಿ. ದಂಡ ಸರಿ ಮಾಡ್ಕೊಳ್ಳಿ. ಸಂಘ ಪಕ್ಷ ಧ್ವಜ ಪ್ರಣಾಮ್. ಏಕ್, ದೋ, ತೀನ್. ಸಂಘ ವೀರ ವಾಮ